ಮತದಾಳದ ರಾಷ್ಟ್ರೀಯ ಅಧ್ಯಕ್ಷರು, ಸದಾ ಹಸನ್ಮುಖಿಗಳು, ಕ್ರಿಯಾಶೀಲರು, ನಮ್ಮ ಪಕ್ಷದ ಮತ್ತು ಸರ್ವ ಜನಾಂಗೀಯ ಪೂಜ್ಯರು ಅಂತ ಭಾವಿಸಿರ್ತಕ್ಕಂಥ ಗೌರವಾನ್ವಿತ ಸನ್ಮಾನ್ಯ ಎಚ್ ಡಿ ದೇವೇಗೌಡ ಅಪ್ಪಾಜಿಯವರ 94ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಇವತ್ತು ಇಲ್ಲಿ ನಡೆದಿರ್ತಕ್ಕಂಥವರೆಲ್ಲ ಕೂಡ ಅವ್ರಿಗಿಂತ ಎಲ್ಲ ಕಿರಿಯರಿದೆ. ಹಾಗಾಗಿ ಅವರು ಇವತ್ತು ನಮಗೆ ದೇವ್ರ ಸಮಾನ ರೀತಿಯಲ್ಲಿ ನಮಗೆ ಭಾವಿಸ್ತಾರೆ. ಇವತ್ತು ಸಾಯಿಬಾಬಾ ದೇವಸ್ಥಾನದಲ್ಲಿ, ಕೋಲಾರ ನಗರದ ಸಾಯಿಬಾಬಾ ದೇವಸ್ಥಾನದಲ್ಲಿ ಒಂದು ದಿವಸ ನಮ್ಮೆಲ್ಲರ ಪಕ್ಷದ ಹಿರಿಯ ಮುಖಂಡರು, ಎಲ್ಲ ಹಂತದ ಪದಾಧಿಕಾರಿಗಳು, ಹಾಲಿ ಮಾಜಿ ಸದಸ್ಯರುಗಳ ಸಮ್ಮುಖದಲ್ಲಿ ದೇವರಿಗೆ ವಿಶೇಷವಾದ ಪೂಜೆ ಸಲ್ಲಿಸೋದ್ರ ಮೂಲಕ ಗೌರವಾಂತರಿಗೆ ಒಂದು ಶುಭ ಕೋರ್ತಕ್ಕಂಥ ಕೆಲಸ ಈಗಾಗಲೇ ಎಲ್ಲರ ಸಮ್ಮುಖದಲ್ಲಿ ನಡೆದಿದೆ. ಇವತ್ತು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಪ್ರಧಾನಿಗಳಾದಂಥ ಸಂದರ್ಭದಲ್ಲಿ ಅವರ ಅಧಿಕಾರಿ ಕಡಿಮೆ ಅವಧಿಯಲ್ಲಿ ಕೂಡ ಇಡೀ ವಿಶ್ವವೇ ಅವರ ಒಂದು ಕಾರ್ಯಗಳನ್ನು ತಿರುಗಿ ನೋಡ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಒಂದು ಯೋಜನೆಗಳನ್ನು ಕಾರ್ಯಕ್ಕೆ ತಂದರು. ನೀರಾವರಿ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ತಂತ್ರಜ್ಞಾನ, ಎಲ್ಲ ಕ್ಷೇತ್ರಗಳು ಕೂಡ ಅವ್ರದ್ದೇ ಆದಂಥ ಒಂದು ವಿಶೇಷ ಶೈಲಿಯಲ್ಲಿ ಒಂದು ಅಭಿವೃದ್ಧಿ ತಂದಂಥ ಕೆಲಸ ಮಾಡಿದರು. ಇವತ್ತು ಅವರ ಅಭಿವೃದ್ಧಿ ಕೆಲಸ ಇವತ್ತು ಬೇರೆ ರಾಜ್ಯಗಳಿಗೆ, ಬೇರೆ ದೇಶಗಳಿಗೆ ಮಾದರಿಯಾಗಿದೆ. ಕಳೆದ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಧಾನಿಗಳ ನರೇಂದ್ರ ಮೋದಿಯವರು ಕೂಡ ಅದನ್ನು ಉಲ್ಲೇಖ ಮಾಡ್ತಾರೆ. ದೇವೇಗೌಡರ ಆ ಕಾರ್ಯವೈಖರಿ ಕೂಡ ನನಗೆ ಸ್ಫೂರ್ತಿ ಅಂತಕ್ಕಂಥ ಒಂದು ಹೇಳ್ತಕ್ಕಂಥ ಸಂದೇಶ ಏನಿದೆ, ಅದು ನಮಗೆ ದೊಡ್ಡ ಮಟ್ಟದ ಒಂದು ಶಕ್ತಿ. ಹಾಗಾಗಿ ಏನು ಅವರವರೊಂದು JDS ಪಕ್ಷದ ಅಂದರೆ ಅವರ ಗಡಿಯಲ್ಲಿ ಬೆಳೆದಂಥ ಅನೇಕ ರಾಜಕಾರಣಿಗಳು ಇವತ್ತು ಬೇರೆ ಬೇರೆ ಪಕ್ಷದಲ್ಲಿ ಕೂಡ ತೋರಿಸ್ಕೊಂಡಿದ್ದಾರೆ. ಅಂದರೆ ಅದು ಒಂದು ಪ್ರಾಯೋಗಿಕ ಒಂದು ತರಬೇತಿ ಕೇಂದ್ರ ರೀತಿಯಲ್ಲಿದೆ. ಅಂಥ ಒಂದು ದಿಗ್ಗಜರ, ಅಂಥ ಒಂದು ಪೂಜ್ಯರ ಹುಟ್ಟುಹಬ್ಬ ಇವತ್ತೆಲ್ಲ ನಾವು ಆಚರಿಸ್ತಾ ಇದ್ದೀವಿ. ಆಗ ಹೇಳಿದಂಗೆ ಅವರ ಒಂದು ನೀರಾವರಿ ಹೋರಾಟಗಳು ಇವತ್ತು ಕೂಡ ರಾಜ್ಯಸಭೆಯಲ್ಲಿ ಆಯ್ಕೆ ಆದಮೇಲೆ ನಿಲ್ಲಕ್ಕೆ ಶಕ್ತಿ ಇಲ್ಲರೂ ಕೂಡ, ಕೂತ್ಕೊಂಡಾದರೂ ಕೂಡ ಅದರ ರಾಜಾರೋಷವಾಗಿ ಒಂದು ರಾಜ್ಯದ ಹಿತಾಸಕ್ತಿ, ದೇಶದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಕೊಂಡು ನೀರಾವರಿ ಹೋರಾಟದ ವಿಚಾರವಾಗಿ ಅವರ ಒಂದು ದೂರದೃಷ್ಟಿ, ಅವರ ಛಲ, ಹಠ ಏನಿದೆ, ಅದು ನಮಗೆ ಸ್ಫೂರ್ತಿ ಮತ್ತು ಅಂಥ ಒಂದು ಹೋರಾಟಕ್ಕೆ ಒಂದು ನಾಂದಿ ಮಾಡಿಕೊಡ್ತಕ್ಕಂಥ ಒಂದು ವಿಶೇಷ ಗಳಿಗೆಗಳಲ್ಲ. ನಾವಾದರೂ ಕೂಡ ಅವರ ಒಂದು ಚಿಂತನೆಗಳೇನಿದ್ದಾವೆ ಅದನ್ನು ಪರಿಪೂರ್ಣವಾಗಿ ಅಳವಡಿಸೋದ್ರ ಜೊತೆಗೆ ಒಂದು ಅವರ ಪ್ರಬುದ್ಧತೆನ ನಾವು ಇವತ್ತು ದಿವಸ ನಮ್ಮ ಜೀವನದಲ್ಲಿ ನಡೆಸ್ಕೊಳ್ಬೇಕು. ಪಕ್ಷದ ಬೆಳವಣಿಗೆ ಜೊತೆಗೆ ರಾಜ್ಯಾಭಿವೃದ್ಧಿ, ದೇಶದ ಅಭಿವೃದ್ಧಿನ ಒಂದು ದೃಷ್ಟಿಕೋನ ಇಟ್ಕೊಂಡಂಥ ಒಂದು ದೂರದೃಷ್ಟಿ ನಮಗೂ ಕೂಡ ಅಳವಡಿಕೆ ಆಗಬೇಕು. ಕೇವಲ ಒಂದು ಪಕ್ಷ ಅಥವಾ ಒಂದು ಅಧಿಕಾರ ಇಡ್ತಕ್ಕಂಥ ಒಂದು ಉದ್ದೇಶ ಆಗಿರಬಾರ್ದು. ಅವರು ಒಂದು ಗಮನಿಸಿದರು, ಒಂದೇ ಒಂದು ಮಾತಾಡಿದರು, ಇಡೀ ದೇಶವೇ ನನ್ನ ದೇಗುಲ, ಜನರೇ ನನ್ನ ದೇವರು ಅಂತ. ಅಂದರೆ ಅಷ್ಟು ಮಟ್ಟಕ್ಕೆ ಅವರು ಜನರ ಒಂದು ಪ್ರೀತಿ ಮಾಡ್ತಾಯಿದ್ರು, ಜನರ ಅಭಿವೃದ್ಧಿ ಒಂದು ಚಿಂತನೆ ಮಾಡ್ತಾಯಿದ್ರು. ಅಂಥ ಒಂದು ವ್ಯಕ್ತಿತ್ವನ ಇವತ್ತಿನ ದಿವಸ ಹುಟ್ಟುಹಬ್ಬದ ಮೂಲಕ ಏನು ಇವತ್ತು ಸಂಭ್ರಮಾಚರಣೆ ಮಾಡ್ತಾಯಿದ್ರಿ. ಅವರ ಆದರ್ಶಗಳು, ಅವರ ಒಂದು ಮೌಲ್ಯಾಧಾರಿತ ಸಿದ್ಧಾಂತಗಳು ಮುಂದಿನ ನಮ್ಮೆಲ್ಲರೂ ಕೂಡ ಪ್ರೇರಣೆ ಆಗಬೇಕು. ಕೇವಲ ಅವರಿಗೆ 100 ವರ್ಷ ಅಂತಲ್ಲ, ಅವರ ಒಂದು ಜೀವಿತಾವಧಿ ಕೂಡ ಇಷ್ಟು ವರ್ಷಗಳಿದ್ರೂ ಕೂಡ ಅವರಿಗೆ ನಮಗೆ ಸ್ಫೂರ್ತಿದಾಯಕವಾಗಿರ್ತಾರೆ. ಇವತ್ತು ಕೂಡ ಇಲ್ಲಿಗೆ ಸಾಧ್ಯ ಆದರೂ ಕೂಡ ನಮಗೆಲ್ಲರೂ ಕೂಡ ಸ್ಫೂರ್ತಿ ಮತ್ತು ಚೈತನ್ಯ ಕೊಡ್ತಾರೆ. ಅದೇ ರೀತಿಯಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇವತ್ತು ದಿವಸ ಕೇಂದ್ರ ಸಚಿವರಾಗಿದ್ದಾರೆ. ಅವ್ರಿಗೆ ಮಾರ್ಗದರ್ಶನದಲ್ಲಿ ಅವರ ಒಂದು ಚಿಂತನೆಗಳಲ್ಲಿ ಏನು ನಾವೆಲ್ಲನೂ ಪಕ್ಷ ಕಟ್ತಾ ಇದ್ದೀರಿ. ಹಾಗೆ ನಿಖಿಲ್ ಕುಮಾರಸ್ವಾಮಿ ಯುವ ಚೈತನ್ಯ, ಅವರ ಒಂದು ಸ್ಫೂರ್ತಿದಾಯಕ ಮತ್ತು ಆ ಒಂದು ನವ ಚೈತನ್ಯ ಇದೆಯಲ್ಲ, ಅದು ನಮ್ಮ ಯುವಕರಿಗೆ ಒಂದು ದೊಡ್ಡ ಮಟ್ಟದ ಒಂದು ಸ್ಫೂರ್ತಿಯಾಗಿದೆ. ಇವೆಲ್ಲ ಒಟ್ಟಾರೆಯಾಗಿ ದೇವೇಗೌಡರು, ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಆದಿಯಾಗಿ ಎಲ್ಲ ರಾಜ್ಯದ ಪದಾಧಿಕಾರಿಗಳು, ಮುಖಂಡರುಗಳು ಇವತ್ತು ದಿವಸ ನಮಗೆಲ್ಲ ಕೂಡ ಆದರ್ಶ ಪ್ರಿಯರಾಗಿದ್ದಾರೆ. ಅವರ ಆದರ್ಶದಲ್ಲಿ ನಡೆಯೋಣ. ಮುಂದಿನಲ್ಲಿ ಏನು ಮುದ್ದೆ ಸಮ್ಮಿಶ್ರ ಸರ್ಕಾರ, ಮೈತ್ರಿ ಸರ್ಕಾರ ಬರ್ತಕ್ಕಂಥ ಒಂದು ಇದೆ ಸೂಚನೆ ಇದೆ. ಆ ನಮ್ಮ ಮಿತ್ರ ಪಕ್ಷ BJP ಜೊತೆಗೆ ನಾವು ಮೈತ್ರಿ ಸರ್ಕಾರ ನಡೆಸುವಂಥ ಶತಸಿದ್ಧ. ಹಾಗೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದ್ರ ಜೊತೆಗೆ ನಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ರೈತರ ಸರ್ಕಾರ, ಜನಪರ ಸರ್ಕಾರ ಆಗೋದ್ರ ಜೊತೆಗೆ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಸನ್ಮಾನ್ಯ ದೇವೇಗೌಡರ ಅಪ್ಪಾಜಿಯವರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೋರ್ತೀನಿ.
ಹಾಗೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಎಲ್ಲರೂ ಕೂಡ ಧನ್ಯವಾದಗಳು, ಅಭಿನಂದನೆ ತಿಳಿಸ್ತೇನೆ. ಹಾಗೆ ಮುಂದುವರೆದು ಏನು ಇವತ್ತು ಕಾರ್ಯಕ್ರಮ ಮುಗಿದ ತಕ್ಷಣ ನಾವೆಲ್ಲರೂ ಕೂಡ ಪ್ರಸಾದ ಸ್ವೀಕರಿಸಬೇಕು. ಹಾಗೆ ನಮ್ಮ ಜಿಲ್ಲಾ ಆಸ್ಪತ್ರೆ, ಹೆಸರಿನ ಆಸ್ಪತ್ರೆಯಲ್ಲಿ ಎಲ್ಲ ಒಳರೋಗಿಗಳಿಗೆ ಒಂದು ಗುಣಮಟ್ಟದ ಹಣ್ಣು ಹಂಪಲು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಕೊಡಿದೆ. ಹಾಗಾಗಿ ಎಲ್ಲ ನನ್ನ ಕಾರ್ಯಕರ್ತರು, ಅಭಿಮಾನಿಗಳು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಹಾಗೆ ನಮ್ಮ ಶ್ರೀ ದೇವೇಗೌಡ ಅಪ್ಪಾಜಿಗೆ ಶುಭಾಶಯ ಕೋರುತ್ತದೆ. ಭಾಗವಹಿಸಿದ್ದಕ್ಕೆ ನಮ್ಮೆಲ್ಲರೂ ಕೂಡ ಅನಂತ ಧನ್ಯವಾದಗಳು. ಎಲ್ಲರೂ ಶುಭ. ಒಂದು ನಿಮಿಷ ಅಣ್ಣ. ಅದು ದೇವೇಗೌಡನ ಹುಟ್ಟಿದಬ್ಬಕ್ಕೋಸ್ಕರ ಹಣ್ಣು ಕೊಡ್ತಾ ಇದ್ರಿ, ಎಲ್ಲ ತಗೊಳ್ಳಿ. ಅವತ್ತು ಮಾದರಿ ಅದು ನೋಡಿ ಹೇಳಿದ್ರು ಊಟ ಕೊಟ್ಟಿದ್ದಲ್ಲಮ್ಮ, ತಿಂತಿದೆಯಲ್ಲ. ಭರಣಿ ನಕ್ಷತ್ರ, ಶಿವ ನಕ್ಷತ್ರ, ಶಿವ ಗೋತ್ರ, ಭರಣಿ ನಕ್ಷತ್ರ. ಚೆನ್ನಮ್ಮ ದೇವೇಗೌಡ सपरिवारस्य सकल विघ्न निवारण हेतु श्री सद्गुरु साईनाथ देवता अर्चन पूजा भवतु. ಕಂಡಂತ ಮಹಾನ್ ನಾಯಕ, ಮಾಜಿ ಪ್ರಧಾನಿಗಳು, JDS ಪಕ್ಷದ ವರಿಷ್ಠರು, ರೈತರ ಪರ ಹೋರಾಟಗಳಲ್ಲಿ, ನೀರಾವರಿ ಹೋರಾಟಗಳಲ್ಲಿ ರೈತರ ಪರ ಧ್ವನಿಯಾಗಿ ಒಂದು ಶಕ್ತಿಯಾಗಿ ನಮ್ಗೆಲ್ಲರಿಗೂ ಪರಿಚಯ ಇರುವಂಥ ಮಾಜಿ ಪ್ರಧಾನಿಗಳಾದಂಥ HD ದೇವೇಗೌಡರ 94ನೇ ಹುಟ್ಟುಹಬ್ಬ ಇಂದು. ಅದನ್ನು ನಾವಿಲ್ಲಿ ಸಾಯಿ ಮಂದಿರದಲ್ಲಿ ನಮ್ಮ JDS ತಾಲೂಕು ಘಟಕದಿಂದ ತಾಲೂಕು ಅಧ್ಯಕ್ಷರು ಬಾಬು ಮೋನಿಯವರು ಹಾಗೂ ನಮ್ಮ ಮುಖಂಡರಾದಂಥ CMR ಶ್ರೀನಾಥ್ ಅಣ್ಣವರು ಹಾಗೂ ನಾವುಗಳೆಲ್ಲ JDS ಮುಖಂಡರು ಹಾಗೂ ನಗರಸಭೆ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದಂಥ ನಮ್ಮ ಅಧ್ಯಕ್ಷರು ಹಾಗೂ ಸದಸ್ಯರೊಟ್ಟಿಗೆ ಎಲ್ಲ JDS ಕಾರ್ಯಕರ್ತರು ಇವತ್ತು ಅವ್ರಿಗೆ ದೇವರ ಆರೋಗ್ಯ ಆಯುಷ್ ಕೊಟ್ಟು ಇನ್ನೂ ನಮ್ಮ ಕರ್ನಾಟಕ ಜನತೆ ಸೇವೆನ ಮಾಡೋದಕ್ಕೆ ದೇವ್ರ ಶಕ್ತಿ ತುಂಬಲಿ ಅಂತ ಎಲ್ಲರೂ ಇವತ್ತು ಒಂದು ಪೂಜೆ ಮಾಡಿ SNR ಹಾಸ್ಪಿಟ್ಲಲ್ಲಿ ಅವರ ಹೆಸರಿನಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಹಂಚೋ ಮೂಲಕ ಇವತ್ತು ಅವರ ಹುಟ್ಟುಹಬ್ಬನ ಆಚರಣೆ ಮಾಡಿದ್ದೀವಿ. ದೇವೇಗೌಡರು ಹೀಗೆ JDS ಪಕ್ಷನ ಮುಂದಿನ 28ಕ್ಕೆ ಅಧಿಕಾರಕ್ಕೆ ತಂದು ನಮಗೆ ಮುಂದೆ ನಮ್ಮ ಪಕ್ಷದಿಂದ ರೈತರ ಮುಂದಿನ ಏಳಿಗೆಗಾಗಿ ಅವರು ತುಂಬ ಹೆಚ್ಚಿನ ಒತ್ತು ಕೊಡೋದಕ್ಕೆ ಅವಕಾಶ ಆಗಲಿ ಅಂತ ದೇವರಲ್ಲಿ ಪ್ರೇಯರ್ ಮಾಡಿದ್ದೀವಿ. ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.